ಸುಮಾರು ಒಂದು 19 ಅಡಿಯಷ್ಟು ಎತ್ತರದ ನಾಗ ಎದ್ದು ನಿಂತು ದರ್ಶನವನ್ನ ಕೊಡ್ತು. ಬಂದ್ರೆ ಆ ರಸ್ತೆ ಮಧ್ಯದಲ್ಲಿ ಹೆಡೆ ಹಾಕೊಂಡು ಕೂತ್ಕೊಂಡ್ ಬಿಟ್ಟಿದೆ. ನಾವೇನ್ ಹಿಡ್ಕೊಂಡ್ ಬರಕ್ ಸಾಧ್ಯ ಇಲ್ಲ. ಅದು ಬಹಳ ಬೃಹತ್ ನಾಗ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಸಂತಾನಕ್ಕೂ ಮದ್ವೆಗೂ ನಾಗಪ್ಪನಿಗೂ ಹೇಗೆ ಕನೆಕ್ಷನ್ ಅಂತ? ಇಲ್ಲಿ ಪೂಜೆ ಮಾಡ್ರಿ 3 ತಿಂಗಳೊಳಗೆ ಮದ್ವೆ ಸೆಟ್ಲ್ ಆಗತ್ತೆ ಅಂತ ಹೇಳ್ತೀನಿ. ಇದೇ ಸರ್ಪದೋಷದಲ್ಲಿ 12 ಬಗೆಯ ಸರ್ಪದೋಷ ಇದೆ. ಹಾಲು ತಂದು ಹಾವಿಗೆ ಕುಡಿಸಿ ಅಂತ ನಾವು ಹೇಳಿಲ್ಲ. ನಾವ್ ಇದನ್ನ ಹೇಳ್ಬಿಟ್ರೆ ನಾಳೆಯಿಂದ ಹುತ್ತಗಳೆಲ್ಲ ನಿರ್ನಾಮ ಮಾಡ್ಬಿಡ್ತಾರೆ ಜನ. ಇದಿಷ್ಟೇಪ್ಪ ಔಷಧ ಸಂತಾನ ಇಲ್ಲದೆ ಇದ್ದವ್ರಿಗೆ. 10 ರೂಪಾಯಿ ಖರ್ಚು ಇಲ್ದಾರ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ. ನಂಗೇನ್ ಕೊಡ್ತೀರಾ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಾನಿವತ್ತು ಒಬ್ಬ ವಿಶೇಷ ಅತಿಥಿ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಯಾರಪ್ಪ ಇವರು ಅಂದರೆ, ನಮ್ಮ ಬೆಂಗಳೂರಿನ ಪ್ರಖ್ಯಾತ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂಥ ಗೌರಿ ಸುಬ್ರಹ್ಮಣ್ಯ ಅವರು, ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಗೌರಿ ಅಮ್ಮ ನನ್ನ ಜೊತೆನಲ್ಲಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಈ ಮಾತುಕತೆಗೆ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲನೇದಾಗಿ ಅಮ್ಮ, ಮುಕ್ತಿನಾಗ ಕ್ಷೇತ್ರ ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ನಾಗಪ್ಪ ಇದೆ, ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಈ ಥರ. ಆದರೆ ಮುಕ್ತಿನಾಗ ಕ್ಷೇತ್ರ ಹುಟ್ಕೊಂಡಿದ್ದು ಹೇಗೆ ಅಂತ ಅಂದರೆ, ಈಗ ಸಾಧಾರಣವಾಗಿ ನಾಗಪ್ಪ ಸುಬ್ರಹ್ಮಣ್ಯ ಅಂದ ತಕ್ಷಣ ಎಲ್ರಿಗೂ ಕುಕ್ಕೆ ಸುಬ್ರಹ್ಮಣ್ಯ ನೆನಪಾಗುತ್ತೆ. ಆದರೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಈ ಥರ ನಾಗಪ್ಪನಿಗೆ ಅಂತ ಪ್ರತ್ಯೇಕವಾಗಿ ಒಂದು ಕ್ಷೇತ್ರ ಹುಟ್ಕೊಂಡಿದ್ದು ಹೇಗೆ ಅಂತ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇದು ಬಹಳ ಸುದೀರ್ಘವಾಗಿ ಹೇಳುವಂಥ ವಿಚಾರ ಆದರೂ ಕೂಡ ಸಣ್ಣದಾಗಿ ಹೇಳ್ತೇನೆ. ಓಕೆ. ಯಾಕೆಂದರೆ ಇದು ಕ್ಷೇತ್ರ ಶುರುವಾಗಿದ್ದೇ ತುಂಬ ವಿಚಿತ್ರವಾಗಿ. ಯಾಕೆಂದರೆ ಸ್ವಾಮಿ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸಿನಲ್ಲಿ ಬಂದು, ನಾನಿಲ್ಲೇ ಬೆಂಗಳೂರಿನ ಹತ್ತಿರದಲ್ಲಿದ್ದೀನಿ, ನನಗೊಂದು ಆಲಯ ನಿರ್ಮಾಣ ಮಾಡು ಅಂತ ಹೇಳಿದಾಗ ಅವ್ರಿಗೆ ಒಂಥರ ಇದೇನು ನಿಜವಾ ಸುಳ್ಳ, ನಾನೇನು ಕನಸಲ್ಲಿ ಬಂದಿದ್ದು ಕನಸು ಅನ್ನೋ ಥರನೂ ಆಯಿತು. ಆದರೂ ಕೂಡ ಇದು ಕನಸು ಅಂತ ಬಿಡುವ ಮಟ್ಟಕ್ಕೆ ಇರಲಿಲ್ಲ ಅದು. ಹಾಗಾಗಿ ಅವರು ಸ್ವಲ್ಪ ಆಲೋಚನೆ ಮಾಡಿದ್ರು, ಎಲ್ಲರ ಮುಂದೆ ಹಂಚ್ಕೊಂಡ್ರು. ಎಲ್ಲರೂ ಕೂಡ ಅಯ್ಯೋ ಕನಸಲ್ವಾ ಬಿಡು ಅಂತ. ಮತ್ತೆ ಮತ್ತೆ ಇದೇ ರೀತಿ ಆದಾಗ ಅವರಿಗೆ ದಿಗ್ಭ್ರಮೆ ಆಯಿತು. ಏನಿದು ಈ ಥರ ಮೇಲೆ ಮೇಲೆ ನನ್ನನ್ನು ನೀನು ಆಲಯ ಮಾಡೋದು ಅಂದ್ರೇನು? ಅವರು ಕೇವಲ ಉಪನ್ಯಾಸಕರಾಗಿದ್ದವರು, ವಿಜಯ ಕಾಲೇಜಲ್ಲಿ ಅವರು ಲೆಕ್ಚರರ್ ಆಗಿದ್ದವರು. ನಾನೊಬ್ಬ ಉಪನ್ಯಾಸಕ, ನಾನಿಂತಹ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಅವ್ರಿಗೆ ಕಷ್ಟಕರವಾದಂತಹ ಕೆಲಸನೇ ಅದು. ಹಾಗಾಗಿ ತುಂಬ ಯೋಚನೆ ಮಾಡಿ ಕೊನೆಗೆ ಎಲ್ಲರ ಒಂದು ಒಮ್ಮತದ ಮೇಲೆ ಕುಕ್ಕೆಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬಂದರೆ ಬಹುಶಃ ಈ ಕನಸು ನಿಲ್ಲಬಹುದು ಅನ್ನೋ ಅರ್ಥದಲ್ಲಿ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಒಂದು ವಾರ ಏನು ಬರಲಿಲ್ಲ. ಮತ್ತೆ ಒಂದು ದಿವಸ ಮತ್ತೆ ಕನಸಿನಲ್ಲಿ ಬಂದು ಹೇಳಿದ್ದಾಯಿತು. ಮತ್ತು ಮಾರನೇ ದಿವಸ ಬೆಳಿಗ್ಗೆ ಯಾರೋ ಒಬ್ಬ ವ್ಯಕ್ತಿ ಬಂದರು. ಅವರ ಹೆಸರು ನಾಗಭೂಷಣ ಅಂತನೇ. ಓಕೆ. ಅವರು ಬಂದು ಹೀಗೆ ನಂದೊಂದು ಜಾಗ ಇದೆ, ಅಲ್ಲಿ ತುಂಬ ಸಮಸ್ಯೆಗಳಿದೆ, ಬನ್ನಿ ಗುರುಗಳೇ ಒಮ್ಮೆ ನನಗೆ ಆ ಜಾಗವನ್ನು ನೋಡಿಕೊಡಿ, ಅಲ್ಲಿ ಏನಾದರೂ ಸಮಸ್ಯೆ ಇದ್ದೀತಾ ಅಂತ ಹೇಳಿ. ಅವರು ವಾಸ್ತುವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಹಾಗಾಗಿ ಜಾಗವನ್ನು ತೋರಿಸೋದಕ್ಕೆ ಅಂತ ಹೇಳಿ ಇವರನ್ನು ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಓಡಾಡಬೇಕಾದ್ರೆ ಇವತ್ತು ಏನು ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ ಆ ಜಾಗದಲ್ಲಿ ಸುಮಾರು ಒಂದು 19 ಅಡಿಯಷ್ಟು ಎತ್ತರದ ನಾಗ ಎದ್ದು ನಿಂತು ದರ್ಶನವನ್ನು ಕೊಡ್ತು. ಇವರು ನೋಡಿ ಬೇರೆ ಯಾರು ಆಗಿದ್ರೆ ಓಡ್ ಹೋಗಿರೋರು, ಹೆದರಿಕೆ ಆಗಲಿಲ್ಲ ಇವರಿಗೆ. ಅದು ಯಾಕೋ ಗೊತ್ತಿಲ್ಲ. ಇದೇನಿದು ಒಂಥರ ಖುಷಿ ಆಯಿತು. ಏನು ಇಷ್ಟೊಂದು ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟಿದೆಯಲ್ಲ ನಾಗ, ಇಷ್ಟತ್ರ ನಾನು ನೋಡೇ ಇರಲಿಲ್ವಲ್ಲ ಅಂತ ಒಂಥರ ಸೋಜಿಗದಲ್ಲಿ ನೋಡ್ತಾ ನಿಂತಿದ್ರು. ಆಮೇಲೆ ಮತ್ತೆ ಅವತ್ತು ವಾಪಸ್ ಅದು ಹರ್ಕೊಂಡು ಹೊರಟೋಯ್ತು. ಅವರನ್ನು ನಾಗಭೂಷಣ ಅವ್ರನ್ನ ಕೇಳಿದ್ದಕ್ಕೆ, ಹೌದು ಇದು ಈ ಊರಲ್ಲಿ ಸಂಚಾರ ಇರುತ್ತೆ, ಈ ಜಾಗದಲ್ಲೇ ಇರುತ್ತೆ, ಯಾವಾಗಲೂ ಇಲ್ಲಿ ಓಡಾಡ್ತಾ ಇರುತ್ತೆ, ಅದಕ್ಕೆ ಮೀಸೆ ಎಲ್ಲ ಇತ್ತು, ತುಂಬ ಹಳೆಯದು, ತುಂಬ ಪುರಾತನ ಹಾವು ಅದು, ಅದನ್ನು ಯಾರಿಗೂ ಇದ್ರವರೆಗೆ ಏನು ತೊಂದರೆ ಮಾಡಿದ್ದ ವಿಚಾರಗಳು ಯಾವುದು ಇಲ್ಲ ಅಂತ ಹೇಳಿದ್ರು. ಹೌದಾ ಅಂತ ಆಶ್ಚರ್ಯದಲ್ಲಿ ಬಂದರು. ಮತ್ತು ಅವತ್ತು ರಾತ್ರಿ ಕನಸಲ್ಲಿ ಬಂದು ನನ್ನನ್ನು ನೋಡಿದೆ ಅಲ್ವಾ ನೀನು, ಅದೇ ಜಾಗದಲ್ಲಿ ನೀನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಂಗಾಯ್ತು ಪುನಃ. ಆಗ ಬೆಳಗ್ಗೆ ತಿರ್ಗ ಮತ್ತೆ ಎಲ್ಲರ ಹತ್ರ ಹೇಳಿದ್ರೆ, ಬೆಳಗ್ಗೆ ನೋಡ್ಕೊಂಬಂದಿದ್ರಿ, ರಾತ್ರಿ ಕನಸಲ್ಲಿ ಬಂದಿದೆ ಅಂತ ನಾವೆಲ್ಲ ಒಂಥರ ಉಡಾಫೆಯಲ್ಲಿ ಹೇಳಿದ್ವಿ. ಅದಷ್ಟು ಸುಲಭ ಆಗಿರಲಿಲ್ಲ. ಹಾಗಾಗಿ ಆ ರೀತಿ ನಡೆದು ಬಂದಂಥದ್ದು. ಆಮೇಲೆ ಬಹಳ ಕಠಿಣ ಮಾರ್ಗದಲ್ಲಿ ಆ ಸ್ವಾಮಿಯನ್ನು ಕೆತ್ತನೆ ಮಾಡಿಸೋದು ಬಹಳ ಕಷ್ಟ ಆಯಿತು. ಯಾರೂ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ. ಒಂದು ನಾಗನ ವಿಗ್ರಹವನ್ನು ನಾವು ಮಾಡೋದಿಲ್ಲ ಅಷ್ಟು ದೊಡ್ಡದು ಅಂಥೇಳಿ. ಕೊನೆಗೆ ಕಾಂಚೀಪುರಂನಲ್ಲಿರುವಂಥ ಗಣಪತಿ ಸ್ಥಪತಿಯವ್ರನ್ನ ಹೋಗಿ ಕೇಳಿದಾಗ ಅವರು ಕೂಡ ಇದು ಸಾಧ್ಯವಿಲ್ಲದ ಮಾತು ಅಂತ ಹೇಳಿದ್ರು. ಆದರೆ ಇವರು ಬಿಡದಿರ ಅವರ
ವಾರ ವಾರ ಭಾನುವಾರ ಕಾಂಚೀಪುರಂಗೆ ಹೋಗ್ತಾ ಇದ್ರು. ಏನಾದರೂ ಮಾಡಿ ಅವ್ರನ್ನ ಹಿಡಿದು ಮಾಡಿಸ್ಬೇಕು ಅನ್ನೋ ಹಠ. ಆ ಹಠದಲ್ಲಿ ಕೆತ್ತನೆಗೆ ಅವರು ಒಪ್ಪಿಸಿದ್ರು. ಆಮೇಲೆ 1 ವರ್ಷ 10 ತಿಂಗಳ ಕಾಲ ಅವಧಿ ತಗೊಳ್ತು ಅದು ಕೆತ್ತನೆ ಆಗೋದಿಕ್ಕೆ. ಆ ನಂತರದಲ್ಲಿ ಅದು ತಂದಿದ್ದೇ ಒಂದು ಅದ್ಭುತವಾದಂಥ ವಿಚಾರ. ಬಹಳ ದೊಡ್ಡ ವಿಗ್ರಹ. ಹೌದು ಹೌದು. ಅಷ್ಟು ದೊಡ್ಡ ವಿಗ್ರಹವನ್ನು ದೊಡ್ಡ ಒಂದು ಲಾಂಗ್ ಚಾಸಿನಲ್ಲಿ ನಾವು ತೆಗೆದುಕೊಂಡು ಬಂದಿದ್ದು. ಆ ಕಾಲದಲ್ಲಿ ಬರಗಾಲ ಇತ್ತು. ಅವಾಗ ಮಳೆನೇ ನೋಡಿರಲಿಲ್ಲ. ಕರ್ನಾಟಕದಲ್ಲೂ ಮಳೆ ಇರಲಿಲ್ಲ, ತಮಿಳ್ನಾಡಲ್ಲೂ ಮಳೆ ಇರಲಿಲ್ಲ. ಒಳ್ಳೆಯ ಬಿಸಿಲು. ಬಿಸಿಲು ಅಂದರೆ ಏನು, ರಣ ಬಿಸಿಲು. ಮಾರ್ಚ್ 31. ಆ ಬಿಸಿಲ ಬೇಸಿಗೆ ಕಾಲ ಬೇರೆ, ಬರಗಾಲ ಬೇರೆ. ಅಂತಹದಲ್ಲಿ ಕೃಷ್ಣಗಿರಿಯಲ್ಲಿ ನಾವು ಬರುವಾಗ, ಕೃಷ್ಣಗಿರಿಗೆ ಈ ಸ್ವಾಮಿ ಬಂದಾಗ ಜೋರು ಮಳೆ ಬಂತು. ಆ ಊರಿನ ಜನ ಎಲ್ಲ ಆಶ್ಚರ್ಯಪಟ್ಟರು. ಇದು ಯಾವ ದೇವರು ಇದು ಬಂದಾಗ ಇಷ್ಟು ದಿವಸದಿಂದ ನಾವು ಮಳೆ ನೋಡಿರಲಿಲ್ಲ, ಮಳೆ ಬಂತು ಅಂತ ಹೇಳಿ. ಆಗ ಇಷ್ಟೊಂದು ಒಳ್ಳೆಯ ರಸ್ತೆಗಳು ಇರಲಿಲ್ಲ. ಬಹಳ ಕಠಿಣವಾಗಿ ಅದನ್ನು ಬೆಂಗಳೂರಿಗೆ ತಂದ್ವಿ. ಇಷ್ಟೆಲ್ಲ ಕಠಿಣ ಪರಿಸ್ಥಿತಿನಲ್ಲಿ ಸ್ವಾಮಿಯನ್ನು ಅಲ್ಲಿ ಇಳಿಸಿದ್ದೇ ಕ್ಷಣ ಜೋರು ಬಿಸಿಲು. ಅದಷ್ಟೇ ಜಾಗದಲ್ಲಿ ಮಳೆ ಬಂತು. ಎಷ್ಟು ಹೊತ್ತು? ಕೇವಲ ಕೆಲವು ಸೆಕೆಂಡುಗಳ ಕಾಲ ಮಾತ್ರ. ಎಲ್ಲಿ ಯಾರನ್ನು ಕೇಳಿದ್ರು ಬೆಂಗಳೂರಲ್ಲಿ ಎಲ್ಲೂ ಮಳೆ ಆಗಿರಲಿಲ್ಲ. ಇಷ್ಟು ಅದ್ಭುತವಾಗಿ ಬಂದು ಈ ಬೆಂಗಳೂರಿನ ರಾಮುಹಳ್ಳಿಯಲ್ಲಿ ನೆಲೆಸಿರ್ತಕ್ಕಂಥದ್ದು ಈ ಮುಕ್ತಿನಾಗ. ಮುಕ್ತಿನಾಗ ಕ್ಷೇತ್ರ ಯಾಕಷ್ಟು ವಿಶೇಷ? ಮುಕ್ತಿನಾಗನ ವಿಶೇಷತೆ ಏನಂದರೆ, ಸ್ವಾಮಿ ಇವತ್ತಿಗೂ ಸ್ವಯಂ ಇದ್ದಾರೆ ಅಲ್ಲಿ. ಯಾರು ಬಂದು ಏನನ್ನೇ ಪ್ರಾರ್ಥನೆ ಮಾಡಿದ್ರು, ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರಿಗೆ ಒಮ್ಮೆ ಕನಸಿನಲ್ಲಿ ನಾನು ಹೇಳಿದ ಕೆಲಸವನ್ನು ನೀವು ಮಾಡಿದ್ದೀಯಾ, ನಿನಗೇನಾದರೂ ಬೇಕಾದರೆ ಕೇಳು ಕೊಡ್ತೀನಿ ಅಂತಂದರು. ಆಗ ಅವ್ರು ಏನು ಕೇಳಿದ್ರು, ಅದು ಅವ್ರ ಹಾಡಿನಲ್ಲಿ ಕೂಡ ಬರೆದಿದ್ದಾರೆ. ನೀನು ನನ್ನ ಕೈನಲ್ಲಿ ಈ ಕೆಲಸ ಮಾಡಿಸಿದ್ಯಾ, ಅಷ್ಟು ಪುಣ್ಯ ನನಗೆ ಸಾಕು. ಇಲ್ಲಿ ಬರ್ತಕ್ಕಂತಹ ಭಕ್ತರು ಯಾರೂ ಕೂಡ ಕಣ್ಣೀರಿನಿಂದ ವಾಪಸ್ ಹೋಗಬಾರ್ದು. ಎಷ್ಟೇ ಅವರು ದುಃಖದಲ್ಲಿ ಬಂದರೂ ಕೂಡ ವಾಪಸ್ ಹೋಗುವಾಗ ಅವರು ನಗ್ನಗ್ತಾ ಹೋಗಬೇಕು. ಇಷ್ಟು ನನಗೆ ನಡೆಸ್ಕೊಡು ಸಾಕು ಅಂತ ಕೇಳಿದರು. ಸ್ವಾಮಿ ಅದನ್ನು ಇವತ್ತಿನವರೆಗೆ ನಡೆಸ್ತಾ ಇದ್ದಾರೆ. ಸತ್ಯಕ್ಷೇತ್ರ ಅಂತಲೇ ಹೇಳಬಹುದು. ಮತ್ತು ಬಂದವರಿಗೆ ತುಂಬ ಜನಕ್ಕೆ ಸಾಕಷ್ಟು ವಿಶೇಷವಾಗಿ ವಿಸ್ಮಯಗಳು ನಡೀತಾ ಬಂದಿದೆ. ತುಂಬ ಜನ ಅವ್ರವ್ರದ್ದೇ ಆದ ಅನುಭವಗಳನ್ನು ಹೇಳ್ತಾರೆ. ರೋಗ ರುಜಿನಗಳಿಂದ ಬರ್ತಾರೆ. ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಒಬ್ಬ ಅಟೆಂಡರು ಬಂದರೆ ಅಲ್ಲಿ ಬಂದವರಿಗೆಲ್ಲ ಇಲ್ಲಿ ಬಂದು ವಾಪಸ್ ಹೋದರೆ ಟೆಸ್ಟಲ್ಲಿ ರಿಪೋರ್ಟಲ್ಲಿ ಅವರಿಗೆ ಸಮಸ್ಯೆ ಇಲ್ಲ ಅಂತ ಬರ್ತಾಯಿತ್ತು. ಅವರು ಇಲ್ಲಿ ಯಾಕೆ ಬರ್ತೀರಮ್ಮ, ಹೋಗಿ ಸುಮ್ಮನೆ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಟೆಸ್ಟ್ ಮಾಡಿಸೋ ಬದಲು ಅಂತ ಹೇಳಿ ಕಳಿಸ್ತಾ ಇದ್ದ. ಎಷ್ಟೋ ವರ್ಷ ಆದಮೇಲೆ ಒಂದು ದಿವಸ ಅಟೆಂಡ್ರು ಅವ್ನು ದೇವಸ್ಥಾನನೇ ನೋಡಿರಲಿಲ್ವಂತೆ. ಅವನು ಬಂದವರೆಲ್ಲ ನಮಗೆ ವಾಸಿಯಾಗಿದೆ ಅಂತೇಳಿ ಇನ್ನೆಂಥ ಕ್ಷೇತ್ರ ಇದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ನಾನೇ ಇಲ್ಲಿಗೆ ಜನನ ಕಳಿಸ್ತಾ ಇದ್ದೆ, ಸುಮಾರು ಜನನ ಅಂತ ಹೇಳಿದರು. ಈ ಥರ ಇಷ್ಟೊಂದು ಜನ ಅವ್ರವ್ರದ್ದೇ ಆದ ಅನುಭವಗಳನ್ನು ಹಂಚ್ಕೊಳ್ತಾರೆ. ಹಾಗಾಗಿ ಇದೊಂದು ಸತ್ಯಕ್ಷೇತ್ರ ಮತ್ತು ಒಂದು ರೀತಿಯ ಪವಾಡಗಳೇ ನಡೀತಾ ಇರ್ತಕ್ಕಂತಹ ಕ್ಷೇತ್ರ ಅಂತ ಕೂಡ ಹೇಳಬಹುದು. ಅಮ್ಮ, ಇಲ್ಲಿ ಸರ್ಪಗಳ ಸಂಚಲನ ಇದೆ ಅಂತಾರೆ, ತಮ್ಮ ಅನುಭವಕ್ಕೆ ಬಂದಿದೆಯಾ? ಬೇಕಾದಷ್ಟು ಸಲ ಬಂದಿದೆ. ನನ್ನೊಬ್ಬಳ ಅನುಭವ ಅಲ್ಲ, ಬಂದವರೆಲ್ಲರಿಗೂ ಬೇಕಾದಷ್ಟು ಜನಕ್ಕೆ ಗೋಚರವಾಗುತ್ತೆ. ಮುಂಚೆ ಎಲ್ಲ ಇವಾಗನಷ್ಟು ಅಭಿವೃದ್ಧಿ ಇರಲಿಲ್ಲ, ಜನಸಂದಣಿ ಇರಲಿಲ್ಲ, ಗಾಡಿಗಳು ಓಡಾಡ್ತಾ ಇರಲಿಲ್ಲ. ಬೇಕಾದಷ್ಟು ಜನ ದರ್ಶನ ಮಾಡಿದ್ದಾರೆ. ಒಂದು ನಾಗರ ಪಂಚಮಿ ಹಬ್ಬದಲ್ಲಿ ನಾಗನಿಗೆ ನಾವು ಬೆಣ್ಣೆ ಅಲಂಕಾರ ಮಾಡ್ತೀವಿ ಪ್ರತಿ ವರ್ಷ, ಬೃಹತ್ ನಾಗನಿಗೆ. ಅಲ್ಲಿ ತುಂಬ ಜನ ಕ್ಯೂನಲ್ಲಿ ನಿಂತಿದ್ರು. ಸಾಧಾರಣ ವಿಶೇಷ ದಿನಗಳಲ್ಲಿ ಬಂದು ದರ್ಶನ ಕೊಟ್ಟು ಹೋಗ್ತಾ ಇತ್ತು. ಗುರುಗಳಿಗಂತೂ ದರ್ಶನ ಕೊಡ್ತಾನೆ ಇತ್ತು. ಬಂದರೆ ಆ ರಸ್ತೆ ಮಧ್ಯದಲ್ಲಿ ಹೆಡೆ ಹಾಕ್ಕೊಂಡು ಕೂತ್ಕೊಂಡು ಬಿಟ್ಟಿದೆ. ಆಮೇಲೆ ಯಾರೋ ಒಬ್ರು ನೋಡಿದವರು ಅಲ್ಲಿ ನಾಗ ಇದೆ ಅಂತ ಹೇಳಿದ್ರು. ಆಮೇಲೆ ಗುರುಗಳು ಬಂದು ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬನ್ನಿ ಎಲ್ಲರೂ ದರ್ಶನ ಮಾಡಿ ಅಂತ ಹೇಳಿದ್ರು. ಆ ಕ್ಯೂ ಎಲ್ಲ ಇದ್ದವರೆಲ್ಲ ಇಲ್ಲಿ ಬಂದು ನಿಂತು ದರ್ಶನ ಮಾಡಿದ್ದಾರೆ. ಅದು ಅಳ್ಳಾಡ್ದಿರ ಹಾಗೆ ಕೂತಿದ್ದು ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಹೋಗಿದೆ. ಅದು ಅವತ್ತಾಯ್ತು. ತುಂಬ ಇತ್ತೀಚೆಗೆ ಕೃಷ್ಣನನ್ನು 21 ಅಡಿ ಕೃಷ್ಣನನ್ನು ಅಲ್ಲಿ ಪ್ರತಿಷ್ಠಾಪಿಸೋದಕ್ಕೋಸ್ಕರ ಇದೇ ಕಾಂಚೀಪುರಮಿನಿಂದ ಕೃಷ್ಣನ ವಿಗ್ರಹವನ್ನು ನಾವು ತಂದ್ವಿ. ತಂದು ಇಟ್ಟ ದಿವಸ ಎಲ್ಲರೂ ನೋಡಿದ್ದಾರೆ. ನಮ್ಮ ಮಾಧ್ಯಮದವರು, ಕ್ಯಾಮ್ರಾಗಳು ತಂದಿದ್ದವರು ಎಲ್ಲರೂ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ನಮ್ಮ ಸ್ವಾಮಿ ಬಂದು ಕೃಷ್ಣನನ್ನು ಸ್ವೀಕಾರ ಮಾಡಿ ಅವತ್ತು ಇಡೀ ದಿವಸ ಅದಲ್ಲೇ ಕೃಷ್ಣನ ವಿಗ್ರಹದ ಪಕ್ಕದಲ್ಲೇ ಕೂತಿತ್ತು. ಇದಕ್ಕೆ ಏನು ಹೇಳೋದು? ನಾವೇನು ಹಿಡ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಬೃಹತ್ನಾಗ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಬೇಕಾದಷ್ಟು ಜನ ನೋಡಿದ್ದಾರೆ. ನಾನು ನೀವು ಅಂತಷ್ಟೇ ಅಲ್ಲ, ಶ್ವೇತನಾಗ ಇದೆ, ಬಿಳಿಯ ಬಣ್ಣದ ಸರ್ಪ ಅದ್ಭುತವಾಗಿರ್ತಕ್ಕಂಥದ್ದಿದೆ. 2 ತಲೆ
ಹಾವಿದೆ. ಯೂಶಲ್ ಆಗಿ ಇವಾಗ ಒಂದು ಸಂತಾನ ಅಥವಾ ಮದುವೆಗೆ ಸಂಬಂಧಪಟ್ಟ ಹಾಗೆ ನಾಗಪ್ಪನಿಗೆ ಪೂಜೆ ಮಾಡಬೇಕು ಅಂತಾರಲ್ಲ, ಈ ಸಂತಾನಕ್ಕೂ ಮದುವೆಗೂ ನಾಗಪ್ಪನಿಗೂ ಹೇಗೆ ಕನೆಕ್ಷನ್ ಅಂತ? ಹೌದು, ಈ ನಾಗದೋಷ ಇದ್ದಾಗ ಮದುವೆಗೆ ಅಡಚಣೆ ಆಗುತ್ತೆ. ಓಕೆ. ನಾವು ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡಾಗ ಕುಂಡಲಿಯಲ್ಲಿ ಕಳತ್ರ ಸ್ಥಾನವನ್ನು ನೋಡ್ತೀವಿ. ಕಳತ್ರ ಸ್ಥಾನಾಧಿಪತಿ ಯಾರಾಗಿದ್ದಾನೆ, ಸ್ಥಾನದಲ್ಲಿ ಯಾರಿದ್ದಾರೆ, ಅವ್ರ ಮೇಲೆ ಯಾರ ದೃಷ್ಟಿ ಬೀಳ್ತಾ ಇದೆ, ಇದೆಲ್ಲವನ್ನು ನೋಡ್ತೀವಿ. ಹಾಗಾಗಿ ಈ ರಾಹು ಮತ್ತು ಕುಜನ ಒಂದು ಸಂಪರ್ಕ ಇದ್ದಾಗ ಮದುವೆಗೆ ಸಮಸ್ಯೆಗಳು ಬರುತ್ತೆ. ಓಕೆ. ಹಾಗಾಗಿ ಅದನ್ನು ಸರ್ಪದೋಷ ಅಥವಾ ಕುಜದೋಷ ಅಂತ ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿ ಸಂತಾನಕ್ಕೂ ನೋಡುವಾಗಲೂ ಅಷ್ಟೇನೆ, ಈ ಸಂತಾನಾಧಿಪತಿ ಯಾರಾಗಿದ್ದಾನೆ, ಸಂತಾನದ ಸ್ಥಾನದಲ್ಲಿ ರಾಹು ಏನಾದರೂ ಸ್ಥಿತನಾಗಿದ್ದಾನ, ಅವನ ದೃಷ್ಟಿ ಇದೆಯಾ ಅಥವಾ ಶನಿಯ ದೃಷ್ಟಿ ಇದೆಯಾ, ಈ ತರಹ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಈ ಸರ್ಪದೋಷ ಇದ್ದಾಗ ಮದುವೆ ಆಗೋದು ತುಂಬ ಕಠಿಣ. ಪ್ರತಿಯೊಂದಕ್ಕೂ ಒಂದು ಅರ್ಥವೂ ಇದೆ, ಹಿನ್ನೆಲೆಯೂ ಇರುತ್ತೆ. ಆ ಒಂದು ದೋಷಗಳಿದ್ದಾಗ ಆ ದೋಷವನ್ನು ಪರಿಹಾರ ಮಾಡಿದರೆ ಶೀಘ್ರವಾಗಿ, ನಾನು ಸಾಧಾರಣವಾಗಿ ನೀವು ಹೆಂಗೆ ಇಷ್ಟೊಂದು ಒಂಥರ ಕಾನ್ಫಿಡೆಂಟಾಗಿ ಹೇಳ್ತೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಪೂಜೆ ಮಾಡಿರಿ 3 ತಿಂಗಳೊಳಗೆ ಮದುವೆ ಸೆಟ್ಲ್ ಆಗುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಇನ್ವಿಟೇಷನ್ ನನಗೆ ಕೊಟ್ಟು ಹೋಗ್ತಾರೆ. 1 ತಿಂಗಳಲ್ಲಿ ಒಂದಿಷ್ಟು ಇನ್ವಿಟೇಷನ್ ನನಗೆ ಬರುತ್ತೆ. ಗೊತ್ತಾಯ್ತಾ? ಹೇಗೆ ಅಂದರೆ ಸ್ವಾಮಿಯಲ್ಲಿದ್ದಾರೆ, ನಾನೇನು ಮಾಡ್ತಾ ಇಲ್ಲ, ನನ್ನಿಂದೇನೂ ಆಗ್ತಾ ಇಲ್ಲ, ನಾನು ಗುರುತಿಸ್ತೀನಿ. ಜಾತಕದಲ್ಲಿ ಏನು ದೋಷ ಇದೆ ಅಂತ ನಾನು ಗುರುತಿಸ್ತೀನಿ, ಇದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ಗುರುತಿಸ್ತೀನಿ. ಇದೇ ಸರ್ಪದೋಷದಲ್ಲಿ 12 ಬಗೆಯ ಸರ್ಪದೋಷ ಇದೆ. ಓಕೆ. ಸುಮಾರು ಜನ ಸಾಧಾರಣವಾಗಿ 1-2 ಪೂಜೆಯನ್ನು ಹೆಸರಿಸ್ತಾರೆ, ಅದನ್ನು ಎಲ್ಲ ಕಡೆ ಹೋಗಿ ಮಾಡ್ಕೊಂಡು ಬರ್ತಾರೆ. ನಾವು ಅಲ್ಲಿ ಹೋಗಿ ಮಾಡಿದ್ವಿ, ನಾವು ಇಲ್ಲಿ ಹೋಗಿ ಮಾಡಿದ್ವಿ, ನಮಗೆ ಪರಿಹಾರನೇ ಆಗಲಿಲ್ಲ ಅಂತಾರೆ. ಅದರಲ್ಲಿ ಕೂಡ ಬೇಕಾದಷ್ಟು ಇದೆ. ಆ 12 ಬಗೆಯ ಸರ್ಪದಲ್ಲಿ ಇವರಿಗೆ ಯಾವುದು ಸಮಸ್ಯೆ ಇದೆ ಅನ್ನೋದನ್ನು ಪತ್ತೆ ಹಚ್ಕೋಬೇಕು. ಅದನ್ನು ಪತ್ತೆ ಹಚ್ಚಿದಾಗ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿದಾಗ ಆ ಸಮಸ್ಯೆ ಬಿಡುಗಡೆಯಾಗಿ ಹೋಗುತ್ತೆ. ಗೌರಿ ಅಮ್ಮನಿಗೂ ಆಯುರ್ವೇದಕ್ಕೂ ನಂಟು ಹೇಗೆ? ಗೌರಿ ಅಮ್ಮನ ಆಯುರ್ವೇದದ ನಂಟು ಇವತ್ತಿನದಲ್ಲ, ಸಣ್ಣ ಮಕ್ಕಳಿಂದ ನಮಗೆ ನಮ್ಮ ತಾತನವರು ಪಂಡಿತರು, ಅವರ ಒಂದು ಕೈ ಕೆಳಗೆ ಬೆಳೆದವರು ನಾವು. ಮನೆಯಲ್ಲೇ ಬೇಕಾದಷ್ಟು ಔಷಧಿಗಳನ್ನು ತಯಾರು ಮಾಡ್ತಾಯಿದ್ರು. ಅವ್ರಿಗೆ ಎಷ್ಟೋ ಸಹಾಯವನ್ನು ನಾವೇ ಮಾಡ್ತಾಯಿದ್ವಿ. ಅದು ತೊಗೊಂಬ, ಇದು ತೊಗೊಂಬ. ನಾವೇನು ಅದನ್ನೇನು ಕಲಿಬೇಕಂತ ಕಲಿತದ್ದಲ್ಲ, ಆ ವಯಸ್ಸಲ್ಲಿ ಅವೆಲ್ಲ ಬೇಕಿರಲ್ಲ. ಮಕ್ಕಳ ಕೈಲಿ ಎಲ್ಲ ಹೇಳ್ತಾರೆ, ಅದು ತೊಗೊಂಬಾರ, ಇದು ತೊಗೊಂಬಾರ ಅಂತ. ತೊಗೊಂಬಂದು ಕುತ್ಕೊಂಡು ಅರಿ ಅಂದರೆ ಅರಿತಿದ್ವಿ. ನಮಗೇನು ಗೊತ್ತಿಲ್ಲ ಇದೇನಾಗತ್ತೆ ಆಮೇಲೆ ಅಂತ. ಆ ತರಹ ಬೆಳೆದು ಬಂದವರು ನಾವು. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಮಗೆ ಆ ಒಂದು ಹಿನ್ನೆಲೆ ನಮಗೆ ಸಹಕಾರಿಯಾಗಿದೆ. ಅಮ್ಮ, ಈಗ ಮುಕ್ತಿನಾಗ ಕ್ಷೇತ್ರದಲ್ಲಿ ಎಷ್ಟೊಂದು ಜನ ಬರ್ತಾರೆ, ಮತ್ತೆ ನಾಗಪ್ಪನಿಗೆ ಹಾಲು ಎರಿತಾರೆ. ಕೆಲವ್ರು ಹೇಳ್ತಾರೆ ಹಾವಿಗೆ ಹಾಲು ಎರಿಬೇಕು, ಕೆಲವ್ರು ಹೇಳ್ತಾರೆ ಹಾಲು ಎರಿಬಾರ್ದು ಅಂತ. ಎರಿಬೇಕಾ ಎರಿಬಾರ್ದಾ, ಹೇಗೆ ಮಾಡಬೇಕು ಅದನ್ನು? ಹಾವಿಗೆ ಹಾಲು, ಹಾವು ಎಲ್ಲೂ ಬಂದು ಹಾಲು ಕುಡಿಯಲ್ಲ, ಅದು ಎಲ್ರಿಗೂ ಗೊತ್ತು, ಎಲ್ಲರೂ ಹೇಳೋದು. ಹಾವಿಗೆ ನಾವು ಹಾಲನ್ನು ಎರಿತಾ ಇಲ್ಲ. ನಮ್ಮ ಪದ್ಧತಿ ಏನು, ನಾಗರ ಪಂಚಮಿ ಹಬ್ಬದ ದಿವಸ ಅಂತೂ ಎಲ್ಲರೂ ಹಾಲು ಹಾಕ್ತಾರೆ. ಹೇಗೆ ಹಾಕ್ತಾರೆ? 1 ಲೀಟ್ರ್ ಹಾಲು ಪ್ಯಾಕೆಟ್ ತೊಗೊಂಡೋಗೋದು, ಒಂಚೂರು ತುದಿ ಕಟ್ ಮಾಡೋದು, ಹಾವೇ ಹುತ್ತದ ಬಾಯಿ ಓಪನ್ ಆಗಿರುತ್ತಲ್ಲ ಅಲ್ಲಿ ಹಿಂಗೆ ಹಿಡಿದು ಬಿಡೋದು. ಅಕಸ್ಮಾತ್ ಏನಾದ್ರು ಹಾವೇನಾದ್ರು ಹುತ್ತದ ಒಳಗಿದ್ರೆ ಉಸಿರು ಕಟ್ಟಿ ಸತ್ತೋಗ್ಬಿಡ್ಬೇಕು. ಹೌದು ಪಾಪ. ನಾವು ಮಾಡ್ತಾ ಇರೋದು ಶುದ್ಧ ಮೂರ್ಖತನ. ತುಂಬ ಬುದ್ಧಿವಂತರು ಅಂತಾಗಿ ಇವತ್ತು ಇದೇ ತೊಂದರೆಗಳಾಗ್ತಾ ಇರೋದು. ಏನು ಹೇಳಿದ್ದಾರೆ ಹಿಂದಿನವರು? ತನಿ ಎರಿಬೇಕು ಅಂತ ಹೇಳಿದ್ದಾರೆ, ಹಾಲು ಸುರಿಬೇಕು ಅಂತ ಹೇಳಿಲ್ಲ. ತನಿ ಎರಿಯೋದು ಅಂದ್ರೇನು? ಹೂವಿನಲ್ಲಿ ಪ್ರೋಕ್ಷಣೆ ಮಾಡಬೇಕು ಹಾಲನ್ನು. ಎಷ್ಟು ಒಂದು ಉದ್ಧರಣ ಹಿಡ್ಕೊಂಡ್ರೆ ಸಾಕು, 3 ಸಲ ಪ್ರೋಕ್ಷಣೆ ಮಾಡಬೇಕು, ಅಷ್ಟೇ ಮಾಡಬೇಕಾಗಿರೋದು. ನೀವು ಹಾಲು ತಂದು ಹಾವಿಗೆ ಕುಡಿಸಿ ಅಂತ ನಾವು ಹೇಳಿಲ್ಲ, ಗೊತ್ತಾಯ್ತಾ? ಮತ್ತೆ ಯಾಕೆ ಹಾಲನ್ನು ಹಾಕಬೇಕು, ಪ್ರೋಕ್ಷಣೆಯಾಗಲಿ ಯಾಕೆ ಮಾಡಬೇಕು ಅದನ್ನು ತಿಳ್ಕೊಬೇಕು. ಹುತ್ತಕ್ಕೆ ಯಾರು ಪೂಜೆ ಮಾಡ್ತಾರೆ? ಸಾಧಾರಣವಾಗಿ ಹಬ್ಬದ ವಿಚಾರ, ನಾಗರ ಪಂಚಮಿ ವಿಚಾರ ಬೇಡ, ಜನರಲ್ ಆಗಿ ಹುತ್ತಕ್ಕೆ ಯಾರು ಪೂಜೆ ಮಾಡ್ತಾರೆ? ಸಂತಾನ ಇಲ್ಲದೆ ಇದ್ದವರು ಹೋಗಿ ಹುತ್ತಕ್ಕೆ ಪೂಜೆ ಮಾಡ್ಕೊಂಬರೋದು. ಯಾರಿಗಾರು ಸಂತಾನ ಆಗಿಲ್ಲ ಅಂದರೆ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬ ಅಮ್ಮ ಅಂತಾರೆ. ಯಾಕೆ ಹೇಳ್ತಾರೆ? ಹುತ್ತ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಯಾವ ಹುತ್ತದಲ್ಲಿ ಹಾವು ಸಂಚಾರ ಇರುತ್ತೆ ಆ ಹುತ್ತದಲ್ಲಿ ಮಾತ್ರ ಹಾಲನ್ನು ಹಾಕೋದಾಗಲಿ ಪೂಜೆ ಮಾಡೋದಾಗಲಿ ಮಾಡಬೇಕು. ಈ ಮೂಗುತ್ತ ಎಲ್ಲ ಇದ್ದರೆ ನಾವು ಅಲ್ಲಿ ಪೂಜೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಯಾವ ಹುತ್ತದಲ್ಲಿ ಹಾವಿರುತ್ತೆ ಅದು ಅಲ್ಲಿ ಒಳಗೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದು ಓಡಾಡುವಾಗ ಅದರ ಚರ್ಮ
ಓಡಾಡಿ ಓಡಾಡಿ ಅದು ನುಣುಪಾಗಿರುತ್ತೆ. ಅದೇ ಕುರುಹು. ಈ ಹುತ್ತದಲ್ಲಿ ಹಾವಿದೆಯಾ ಇಲ್ವಾ ಅನ್ನೋದಕ್ಕೆ. ಅದು ಓಡಾಡಿದಾಗ ಏನಾಗತ್ತೆ, ಆ ಚರ್ಮದಲ್ಲಿರ್ತಕ್ಕಂತಹ ಕೆಲವು ಅಂಶಗಳು ಇದಕ್ಕೆ ಅಂಟ್ಕೊಂಡಿರುತ್ತೆ. ನಾವೇನು ಮಾಡಬೇಕು, ಒಂದು ಉದ್ಧರಣೆ ಹಾಲು ತಗೋಬೇಕು, ಒಂದು ಹೂವನ್ನು ತಗೋಬೇಕು, 3 ಬಾರಿ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಿದಾಗ ಏನಾಗುತ್ತೆ, ಆ ಹಾಲು ಹುತ್ತದ ಮಣ್ಣಿನ ಮೇಲೆ ಬಿದ್ದಾಗ ಅದು ಒಂದು ರೀತಿಯ ಪರಿಮಳವನ್ನು ಬೀಳುತ್ತೆ. ಆಗ ನೀವು ಅಲ್ಲಿ 3 ಪ್ರದಕ್ಷಿಣೆ ಹಾಕಿ ಹಿಂದಿರ್ತಾರಲ್ಲ, ಪ್ರದಕ್ಷಿಣೆ ಹಾಕೋ ಅಷ್ಟು ಹೊತ್ತು ನೀವು ಅಲ್ಲಿ ನಿಂತಿರ್ತೀರ, ಅದನ್ನು ನೀವು ಸ್ವೀಕಾರ ಮಾಡ್ತೀರ. ಗರ್ಭಕೋಶದ ಒಳಗಡೆ ಇರ್ತಕ್ಕಂತಹ ನ್ಯೂನತೆಗಳು ಹೋಗುತ್ತೆ, ಅದರಿಂದ ಸಂತಾನ ಆಗುತ್ತೆ. ಆಮೇಲೆ ಏನು ಮಾಡ್ತೀವಿ, ಒಂದು ಚಿಟಿಕೆ ನಾವು ಇದನ್ನು ಹೇಳಿಬಿಟ್ರೆ ನಾಳೆಯಿಂದ ಹುತ್ತಗಳೆಲ್ಲ ನಿರ್ನಾಮ ಮಾಡಿಬಿಡ್ತಾರೆ ಜನ. ನಮ್ಗೆ ಹೇಳೋಕ್ಕೆ ಭಯ ಕೆಲವು ವಿಚಾರನ. ಒಂದು ಚಿಟಿಕೆ ಮಣ್ಣನ್ನು ತಗೊಂಡು ಅದಕ್ಕೆ ಮತ್ತೊಂದು ಉದಾಹರಣೆ ಹಾಲನ್ನು ಹಾಕ್ಕೊಂಡು ತೀರ್ಥ ಅಂತ ಸೇವನೆ ಮಾಡೋದು. ಇದಿಷ್ಟೇಪ್ಪ ಔಷಧ ಸಂತಾನ ಇಲ್ಲದೆ ಇದ್ದವ್ರಿಗೆ. ಎಷ್ಟು ಸುಲಭ ಇದೆ ರೀ. ಹೌದು, ಅರ್ಥ ಮಾಡ್ಕೊಂಡ್ರೆ ವಿಚಾರ. ಹೌದು. ಎಷ್ಟು ಲಕ್ಷ ಖರ್ಚು ಮಾಡ್ತೀರಾ ಒಂದು ಸಂತಾನ ಆಗಿಲ್ಲ ಅಂದರೆ? ಹೌದು. 10 ರೂಪಾಯಿ ಖರ್ಚು ಇಲ್ದಾರ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ, ನಂಗೇನು ಕೊಡ್ತೀರಾ? ಇದು ಸತ್ಯ ಸಂಗತಿ. ನಾವು ಮಾಡಬೇಕಾಗಿರೋದು ಇಷ್ಟೇನೆ, ಗೊತ್ತಾಯ್ತಾ? ಹಾಗಾಗಿ ಹಾವಿಗೆ ಹಾಲು ಎರಿತಾ ಇಲ್ಲ, ನಾವು ಹುತ್ತಕ್ಕೆ ಹಾಲು ಹಾಕ್ತಾ ಇದ್ದೀವಿ. ಹಾಲು ಎರಿಬೇಕು ಅಂದರೆ ಹೇಗೆ ಎರಿಬೇಕು? ನಾಗರ ಕಲ್ಲಿಗೆ ಹಾಕಿ, ಅದನ್ನು ಹೇಗೆ, ಲೀಟ್ರ್ ಗಟ್ಟಲೆ ಬೇಡ, 1 ಲೋಟ, ಚಿಕ್ಕ ಲೋಟದಷ್ಟು ಹಾಲು ತೊಗೊಂಡೋಗಿ, 1 ಚೊಂಬು ನೀರು ತೊಗೊಂಡೋಗಿ, ಹಾಲನ್ನು ಹಾಕಿ ಚೊಂಬು ನೀರು ಹಾಕಬೇಕು. ಇಲ್ಲ ಅಂದರೆ ಆ ಹಾಲು ಅಲ್ಲೇ ಎಲ್ಲರೂ ಏನು ಮಾಡ್ತಾರೆ, ಹಾಲು ಇದ್ಬಿಡ್ತಾರೆ, ಒಡೋಗ್ತಿರ್ತಾರೆ, ಒಣಗೋಗತ್ತೆ, ಇರುವೆ ಮುತ್ಕೊಳ್ಳುತ್ತೆ, ಮತ್ತೆ ದೋಷ ಕಟ್ಕೋತಾರೆ. ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ಅಂದರೆ, ನಮ್ಮ ಕೆಲಸ ಆದರೆ ಸರಿ, ಕೆಲಸ ಆಗಲಿಲ್ಲಪ್ಪ ಮತ್ತಷ್ಟು ಕರ್ಮ ಕಟ್ಕೊಂಡ್ರಿ ನೀವು. ಅದರಿಂದ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಮಾಡಬೇಕು. ಯಾವುದೇ ಕೆಲಸ ಮಾಡಿ ಮೊದಲು ಅರ್ಥೈಸ್ಕೊಂಡು ಮಾಡಿ, ಹಬ್ಬ ಮಾಡಿ, ಆಚರಣೆ ಮಾಡಿ, ಅರ್ಥ ಮಾಡ್ಕೊಂಡು ಮಾಡಿ. ಹಿಂದೆ ಎಲ್ಲನೂ ದೀಪಾವಳಿ ಹಬ್ಬ ಅಂದರೆ ಬಾಗಿಲಿಗೆ ಸಗಣಿ ಇಡ್ತಾ ಇದ್ವಿ. ಸಗಣಿಯಲ್ಲಿ ಪಿಳ್ಳಾರತಿ ಮಾಡಿ ಬಾಗಿಲಿಗೆ ಎಲ್ಲ ಬಾಗಿಲು ಕಿಟಕಿ ಎಲ್ಲಕ್ಕೂ ಇಡಿಸೋರು. ಈಗ ಯಾರ ಮನೇಲೂ ಇಡಲ್ಲ. ಯಾಕೆ? ಪಟಾಕಿ ಹೊಡೆದಿರ್ತಾರೆ, ಆ ಪಟಾಕಿ ಅಂಶ ಎಲ್ಲ ಮನೆಗೆ ಬರಬೇಕಾದ್ರೆ ಒಳಗೆ ಬರ್ತಿರ್ಲಿಲ್ಲ, ಸಗಣಿ ಆಕರ್ಷಿಸ್ಕೊಳ್ಳುತ್ತೆ, ಅದೆಲ್ಲ ಅಲ್ಲೇ ಫಿಲ್ಟ್ರಾಗಿ ಗಾಳಿ ಒಳಗೆ ಬರುತ್ತೆ. ಎಂಥ ಸೈನ್ಸು ರೀ ಇದು. ಹೌದು. ಯಾವ ದೇಶದಲ್ಲಿ ಹೇಳ್ಕೊಡ್ತಾರೆ ಈ ಪಾಠನ? ಹೌದು, ನಮ್ಮ ಆಚರಣೆಯಲ್ಲಿದೆ. ಹೌದು. ನಾಗರ ಪಂಚಮಿ ಹಬ್ಬನ ಸರಿಯಾಗಿ ಆಚರಣೆ ಮಾಡಬೇಕು ಅಂದರೆ ಏನು ಮಾಡಬೇಕು? ನಾಗರ ಪಂಚಮಿ ಹಬ್ಬ ಅಂದರೆ ನಾಗನ ಆರಾಧನೆ ಪ್ರತಿಯೊಬ್ಬರು ಮಾಡಲೇಬೇಕು. ಯಾವ ದೈವವನ್ನು ಪೂಜೆ ಮಾಡೋರಾದರೂ ಕೂಡ ನಾಗನನ್ನು ಕಾಮ್ಯ ದೇವತೆಯಾಗಿ ಪೂಜೆಯನ್ನು ಮಾಡೇ ಮಾಡ್ತಾರೆ. ಎಲ್ಲ ಧರ್ಮದವರು ಮಾಡ್ತಾರೆ, ಎಲ್ಲ ಪಂಥದವರು ಮಾಡ್ತಾರೆ. ಮಾಡುವ ಆಚರಣೆ ಪದ್ಧತಿ ಇರೋರು ಅವರವರ ಪದ್ಧತಿಯ ಪ್ರಕಾರ ಮಾಡಲಿ. ನಾಗರ ಕಲ್ಲಿಗೆ ಹಾಲನ್ನು ತನಿ ಎರಿಬೋದು, ಹುತ್ತಕ್ಕೆ ತನಿ ಎರಿಬಹುದು. ಆದರೆ ನಾನು ಹೇಳಿದ ರೀತಿಯಲ್ಲಿ ಮಾಡಿ, ದಯಮಾಡಿ ಯಾರು ಹಾಲನ್ನು ಹುತ್ತಕ್ಕೆ ಸುರಿಬೇಡಿ. ಆಮೇಲೆ ಮನೆಯಲ್ಲೇ ಮಾಡೋದಾದರೆ ಅಕ್ಕಿ ಹಿಟ್ಟಿನಲ್ಲಿ ಒಂದು ತೊಟ್ಲ ರೀತಿಯಲ್ಲಿ ಮಾಡಿಕೊಂಡು ಒಂದು ಸಣ್ಣ ನಾಗನನ್ನು ಆಕೃತಿಯನ್ನು ಮಾಡಿ ಅದರೊಳಗೆ ಇಡಬೇಕು. ಇನ್ನು ಸ್ವಲ್ಪ ದೊಡ್ಡದಾಗಿರೋದು ಇನ್ನೊಂದು ಆಕೃತಿಯನ್ನು ಮಾಡಿ ಅದಕ್ಕೆ ಇಡಬೇಕು. ಅದಕ್ಕೆ ಹೂವಿನಲ್ಲಿ 3 ಸಲ ಅದಕ್ಕೆ ಪ್ರೋಕ್ಷಣೆಯನ್ನು ಹಾಲಿನಲ್ಲಿ ಪ್ರೋಕ್ಷಣೆ ಮಾಡಬೇಕು. ಸ್ವಲ್ಪ ಬೆಣ್ಣೆ ಬಹಳ ಅತ್ಯಂತ ಪ್ರೀತಿಯಾದದ್ದು ನಾಗನಿಗೆ. ಸ್ವಲ್ಪ ಬೆಣ್ಣೆಯನ್ನು ಒಂದು ಚಿಟಿಕೆಯಷ್ಟು ಬೆಣ್ಣೆಯನ್ನು ಇಡಬೇಕು. ಹಸಿ ಕಡಲೆಕಾಳು ತುಂಬ ಪ್ರೀತಿಯಾದದ್ದು, ಭತ್ತದ ಅರಳು ಪ್ರೀತಿಯಾದದ್ದು, ಮತ್ತು ಸಿಹಿ ಪದಾರ್ಥ ಯಾವುದಾದ್ರೂ ಉಂಡೆಗಳನ್ನು, ಸಿಹಿಯನ್ನು ತುಂಬ ಜನ ಎಲ್ಲ ಬೇಕಾದಷ್ಟು ವೆರೈಟಿ ಉಂಡೆಗಳನ್ನು ಮಾಡ್ತಾರೆ. ಯಾವುದಾದ್ರೂ ಉಂಡೆಗಳನ್ನು ಚಿಗ್ಲಿ, ತೆಂಬಿಟ್ಟು ಏನಾದ್ರು ಮಾಡ್ಬೋದು. ಅದನ್ನು ಕಡಲೆಕಾಳು, ಭತ್ತದ ಅರಳು ತುಂಬ ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಕೇದಿಗೆ ಹೂವು ಅಂದರೆ ತಾಳೆ ಹೂವು ತುಂಬ ಪ್ರಿಯ ನಾಗನಿಗೆ. ಸಾಧಾರಣ ತಾಳೆ ಗಿಡದ ಹತ್ರ ಹಾವು ಇದ್ದೇ ಇರುತ್ತೆ. ಮತ್ತು ಯಾವುದಾದ್ರೂ ಸುವಾಸನೆಯಿಂದ ಇರತಕ್ಕಂಥ ಹೂವು, ಸಂಪಿಗೆ, ಮಲ್ಲಿಗೆ, ಯಾವುದಾದ್ರೂ ಹೂವನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಕರ್ಪೂರ ಭಾಳ ಇಷ್ಟವಾಗುವಂಥದ್ದು, ಕರ್ಪೂರದ ಆರತಿ ಮಾಡುವಂಥದ್ದು, ತುಪ್ಪದ ದೀಪವನ್ನು ಬೆಳಗುವಂಥದ್ದು, ಈ ರೀತಿ ಪೂಜೆಯನ್ನು ಮಾಡುವಂಥದ್ದು. ಸ್ವಲ್ಪ ಮಡಿಪ್ರಿಯ ಅಂತಂದರೆ ಶುದ್ಧವಾಗಿರಬೇಕು ಅಂತ ಅಷ್ಟೇ, ಇನ್ನೇನೂ ಅರ್ಥ ಇಲ್ಲ. ಹಾಗಾಗಿ ಸುಮಾರು ಜನ ಈ ಹಬ್ಬ ಮಾತ್ರ ಒದ್ದೆ ಬಟ್ಟೆಯಲ್ಲೇ ಆಚರಣೆ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ಮಾಡೋದು ಬಹಳ ಶ್ರೇಷ್ಠ ಮಟ್ಟದ ಒಂದು ಆಚರಣೆ. ನಾಗರ ಪಂಚಮಿಯ ದಿವಸ ಕೆಲವರಿಗೆ ಈ ಪೀರಿಯಡ್ಸ್ ಡೇಟ್ ಬಂದು ಹಾಗೆಲ್ಲ ತಪ್ಪಿ ಹೋದರೆ ಸುಮಾರು ಜನ ಅದನ್ನು ವಿನಾಯಕ ಚೌತಿ, ಮತ್ತು ಮುಂದಿನ ತಿಂಗಳು ಸರಿಯಾಗಿ 1 ತಿಂಗಳಿಗೆ
ಗಣೇಶನ ಹಬ್ಬ ಬರುತ್ತಲ್ಲ ಅವತ್ತಾದರೂ ಕೂಡ ತಪ್ಪಿಸ್ತೀರ ಈ ಹಬ್ಬವನ್ನು ಆಚರಣೆ ಮಾಡೋದು ತುಂಬ ಒಳ್ಳೆಯದು. ಈ ದಿವಸ ಮನೆಯಲ್ಲಿ ಎಣ್ಣೆಯಲ್ಲಿ ಕರೆದ ಪದಾರ್ಥ ಮಾಡಬಾರ್ದು, ಸಾಸಿವೆಯನ್ನು ಸಿಡಿಸಬಾರ್ದು ಅನ್ನೋದೊಂದು ಪದ್ಧತಿ ಇದೆ. ಮತ್ತು ನಾಗನ ಚರ್ಮ ಬಹಳ ಸೂಕ್ಷ್ಮವಾದದ್ದು, ಹಾಗಾಗಿ ಏನಾದ್ರು ಈ ಥರ ಆಚರಣೆ ಬಂದಿರಬಹುದು. ಮತ್ತು ಕಡುಬುಗಳನ್ನು ಅದಕ್ಕೋಸ್ಕರ ಆವಿಯಲ್ಲಿ ಬೇಯಿಸುವಂತಹ ಆಹಾರ ಪದಾರ್ಥವನ್ನೇ ಈ ದಿವಸ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಮಟ್ಟದ. ಈ ದಿವಸ ಆಹಾರ ಸೇವನೆಗೂ ಕೂಡ ಅದೇ ಯೋಗ್ಯವಾಗಿರುವಂಥ. ನಾನು ಹೇಳೋಕ್ಕೆ ಶುರು ಮಾಡಿದ್ರೆ ನೀವು ಒಂದು 2 ದಿವಸ ಸುತ್ಕೋಬೇಕಾಗಬಹುದು. ಈ ಎಲ್ಲದಕ್ಕಿಂತ ನನಗೆ ಪ್ಯಾಷನ್ ಅಂತಂದರೆ ಸಂಗೀತ. ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅಂತ ನನ್ನಲ್ಲಿಗೆ ಬರ್ತಕ್ಕಂಥ ಎಲ್ಲ ಪೇಷಂಟ್ಸು ಕೇಳ್ತಾರೆ, ಅಮ್ಮ ಏನು ತಿನ್ನಬೇಕು ತಿನ್ನಿ ಅಂತ ಹೇಳುವಂತಹ ವೈದ್ಯ ಬಹುಶಃ ನಾನೊಬ್ಬಳೆ. ನಡೆಯೋದನ್ನ ಯಾವಾಗ ನಾವು ಬಿಟ್ವಿ ಅಲ್ಲಿ ಆರೋಗ್ಯ ಹೋಯ್ತು. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಇರಲೇಬೇಕಾಗಿರುವಂತ 3 ಪದಾರ್ಥಗಳು ಯಾವುದು? ಕೊರಿಯನ್ ಟೆಕ್ನಿಕ್ ಅಂತೆಲ್ಲ ತೋರಿಸ್ತಾರಲ್ಲ ಈಗ ಕೊರಿಯನ್ ನಮ್ಮ ದೇಶದ ಇರ್ತಕ್ಕಂತಹ ಈ ವಿಚಾರದಲ್ಲಿ ಯಾವ ದೇಶಕ್ಕೂ ಇದೇ ಅಲ್ಲ, ನಮ್ಮ ಹೋಲಿಕೆಯೇ ಇಲ್ಲ. ನಾವೇ ಅಗ್ರಗಣ್ಯರು. ಪುನೀತ್ ರಾಜ್ಕುಮಾರ್ ಹೋದಾಗ ನನಗೆ ಬರೋ ಪೇಷಂಟ್ಸಲ್ಲಿ ಬರೀ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೇನೋ ಅಂತ ಹೆದರ್ಕೊಂಡು ಬರೋ ಹುಡುಗರೇ ಜಾಸ್ತಿ ಇದ್ರು. ಇವತ್ತು ಯಾರು ಅಜ್ಜಿಯರನ್ನ ಮನೇಲೇ ಇಟ್ಕೊಳ್ಳಲ್ಲ, ಬರೀ ಇಂಟರ್ನೆಟ್ ಹುಡುಕ್ತಿರ. ಏನಾದ್ರು ವ್ಯತ್ಯಾಸ ಆಗ್ಬಿಡ್ತಾ ಮೊಬೈಲ್ ತೊಗೊಂಡು ಹುಡುಕೋಬೇಕು. ಯಾಕೆ? ಊಟ ಮಾಡಿ ಪುರ್ಸತ್ತಿಲ್ಲ, ತಿಂಡಿ ಪುರ್ಸತ್ತಿಲ್ಲ, ಯಾಕಪ್ಪ ಮಾಡ್ತೀರಿ? ತಿನ್ನೋದು ಕುಡಿಯೋದು ಎಲ್ಲ ವೀಕೆಂಡ್ಗೆ. ಎಷ್ಟು ಆಚರಣೆಯಲ್ಲಿ ಎಷ್ಟು ಅರ್ಥ ಇದೆ. ಒಂದು ನಮಸ್ಕಾರ ಮಾಡೋದ್ರಲ್ಲಿ ಅರ್ಥ ಇದೆ, ಒಂದು ಪ್ರದಕ್ಷಿಣೆ ಮಾಡೋದ್ರಲ್ಲಿ ಅರ್ಥ ಇದೆ. ಆ 3 ರೂಪಾಯಿ ನಾವು ಬೆಳಗಿಂದ ರಾತ್ರಿವರೆಗೂ ಕಡಲೆಕಾಯಿ ಎಣ್ಣೆಲಿ ಮಾಡಿರೋದು ದಿನ ಡಬ್ಬದಲ್ಲಿ ಕೋಡ್ಬೇಳೆ, ಚಕ್ಲಿ, ನಿಪ್ಪಟ್ಟು ಅಂಥದ್ದು ಯಾವಾಗಲೂ ಇರೋದು. ದಿನ ಒಂದು 5-6 ಕೋಡ್ಬೇಳೆ, ಒಂದು 4-5 ಚಕ್ಲಿ ಎಲ್ಲ ತಿಂದು ಏನೂ ಆಗ್ತಾನೆ ಇರಲಿಲ್ಲ. ನನಗೆ ತುಂಬ ಇಷ್ಟ ಆಗೋ ಹೀರೋ ಅಂದರೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್.